ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವತ್ತು ಮಾಡ್ತಾಯಿದ್ದೇನೆ ಸೋರೆಕಾಯಿದು ಒಂದು ಜ್ಯೂಸ್ ಮಾಡ್ತಾಯಿದ್ದೇನೆ. ಈಗ ಸೆಕೆಗಾಲ ಬರ್ತಾ ಇದೆ, ಚಳಿಗಾಲ ಹೋಗಿ. ಸೊ ತಂಪು ತಂಪಾಗಿ ಹೀಟ್ ಬಾಡಿ ಎಲ್ಲ ಜಾಸ್ತಿ ಇದ್ದವರಿಗೆ ತುಂಬ ಒಳ್ಳೆಯದು ಈ ಸೊರೆ ಜ್ಯೂಸು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ. ಸೊ ನೋಡಿ, ಇದು ಸೊರೆಕಾಯಿ. ಇದು ಸೊರೆಕಾಯಿ ಒಂದು ತಗೊಂಡು ಬಂದಿದ್ದೀನಿ. ಇದರಲ್ಲಿ ತುಂಬ ಜಾಸ್ತಿ ಎಲ್ಲ ಮಾಡಿದ್ದೇನೆ ಸೊರೆಕಾಯಿದು. ಸೊ ಅದನ್ನು ಅರ್ಧ ಇಟ್ಟಿದ್ದೆ, ಅರ್ಧವನ್ನು ನಾನು ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಅದು ನೀರಿಗೆ ಹಾಕ್ತಾ ಇದ್ದೇನೆ. ಬಾಯ್ಲ್ ಮಾಡಲಿಕ್ಕೆ ಇಡಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಕುಡಲಿಕ್ಕೆ ಆಗಲ್ಲ, ಹಸಿ ವಾಸನೆ ಬರುತ್ತೆ. ಸೊ ನೋಡಿ, ಈ ಥರ ನಾನು ಕಟ್ ಮಾಡಿ ಅದನ್ನು ನೀರಿಗೆ ಹಾಕಿ ಬಾಯ್ಲ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನಾನು, ಜಾಸ್ತಿ ಅಲ್ಲ, ಒಂದು ಚುಟಕಿಯಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಯಾಕಂದರೆ ಅದು ಬಾಯ್ಲ್ ಆಗಲಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ಅದು ಬಾಯ್ಲ್ ಮಾಡದೆ ನೀವು ಕುಡಿಬೋದು, ಬಟ್ ಅದು ಕುಡಲಿಕ್ಕೆ ಆಗಲ್ಲ, ಸ್ವಲ್ಪ ಸ್ಮೆಲ್ ಬರುತ್ತೆ, ಹಸಿ ವಾಸನೆ. ಅದಕ್ಕೋಸ್ಕರ ಅದನ್ನು ಬಾಯ್ಲ್ ಮಾಡಿ ಕುಡೀರಿ, ತುಂಬ ದೇಹಕ್ಕೆ ಒಳ್ಳೆಯದು. ಮಕ್ಕಳಿಗೆಲ್ಲ ಇದೇ ಥರ ಎಲ್ಲ ಮಾಡಿ ಕುಡಿಸಿರಿ, ದೇಹ ತಂಪೆಲ್ಲ ಆಗುತ್ತೆ. ಹೀಟ್ ಬಾಡಿ ಜಾಸ್ತಿ ಉರಿಮು ಥರ ಇದ್ದವರಿಗೆ ಅಂಥವರಿಗೆಲ್ಲ ತುಂಬ ಒಳ್ಳೆಯದು ಅದು ಕುಡಿಲಿಕ್ಕೆ, ಯಾಕಂದರೆ ತುಂಬ ತಂಪು ಅದು, ಅದಕ್ಕೋಸ್ಕರ. ಸೊ ಸ್ವಲ್ಪ ಬಾಯ್ಲ್ ಆಗ್ತಾ ಉಂಟು, ನೋಡ್ತಾ ಇದ್ರಲ್ಲ. ಈ ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿ ತಣ್ಣ ಆಗಿದ ನಂತರ ಮಿಕ್ಸರ್ ಜಾರಿಗೆ ರುಬ್ಬಿದ್ಕೊಂಡು ತರ್ತಾ ಇದ್ದೇನೆ. ನೋಡ್ತಾ ಇದ್ರಲ್ಲ, ಈ ಥರ ತಣ್ಣಾದ ನಂತರ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ತುಂಬ ಎಳತ್ತಿದ್ರೆ ಅದನ್ನು ನೀವು ಸಿಪ್ಪೆ ಕೂಡ ಹಾಕ್ಬೋದು. ಆದರೆ ನಾನು ಸ್ವಲ್ಪ ಎಳತಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಸಿಪ್ಪೆಯನ್ನು ತೆಗೆದು ಬಿಸಾಡಿದೆ. ನಾವು ಯಾವ ವಸ್ತುದಲ್ಲಿ ಸಿಪ್ಪೆಯಲ್ಲಿ ಜಾಸ್ತಿ ಒಳ್ಳೆ ಅಂತೆ, ಸೊ ಎಲ್ಲರೂ ಹೇಳ್ತಾರೆ, ಅಂದರೆ ಸಿಪ್ಪೆ ಒಳ್ಳೆ ಅಂತ ಹೇಳ್ತಾರೆ ನಮ್ಮ ಹೆಲ್ತಿಗೆಲ್ಲ. ಸೊ ಹಾಗಾಗಿ, ಬಟ್ ಇದರಲ್ಲಿ ನಾನು ಇದು ಮಾಡಲಿಕ್ಕೆ ಆಗಲ್ಲ, ಪದಾರ್ಥಗೆಲ್ಲ ಹಾಕ್ತಾ ಇದೆ. ಬಟ್ ನಾನು ಈಗ ಜ್ಯೂಸ್ ಮಾಡ್ತಾ ಇರುವ ಕಾರಣದಿಂದ ನಾನು ಸಿಪ್ಪೆಯನ್ನು ಬಿಸಾಡಲಿಲ್ಲ, ಅದು ಇಟ್ಟಿದ್ದೇನೆ, ದಾಲ್ಗೆ ಏನಾದರೂ ಆಗಲಿಕ್ಕೆ ಆಗುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೇನೆ. ಬಿಸಿ ಮಾಡಿ ತಣ್ಣಾಗಿದ್ದ ಹಾಲನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಬಿಸಿ ಮಾಡ್ಕೊಳ್ಳಿ, ಬಿಸಿ ಬಿಸಿ ಹಾಕ್ಬಿಡಿ. ಬಿಸಿ ಮಾಡಿ ಇಟ್ಟ ಹಾಲು ಸ್ವಲ್ಪ ತಣ್ಣಗಾಗಲಿ. ಮತ್ತು ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಬೆಲ್ಲ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಬಿಡಿ, ಬೆಲ್ಲ ಹಾಕಿ ಕುಡೀರಿ, ಆವಾಗ ತುಂಬ ಟೇಸ್ಟಿ ಬರುತ್ತೆ. ಈ ಟೈಮ್ನ ಸ್ವಲ್ಪ ಬೇಕಾದರೆ ಏಲಕ್ಕಿ ಹಾಕ್ಬೋದು, ಬಟ್ ನಾನು ಏಲಕ್ಕಿ ಹಾಕಲ್ಲ, ನನಗೆ ಅಷ್ಟೊಂದು ಇಷ್ಟ ಅಲ್ಲ ಏಲಕ್ಕಿ. ನಿಮಗೆ ಇಷ್ಟ ಏಲಕ್ಕಿ ಸ್ಮೆಲ್ ಅಂತ ಅನಿಸಿದವರು ಒಂದು ಏಲಕ್ಕಿ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಏಲಕ್ಕಿಯನ್ನು ಹಾಕ್ಕೊಳ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ, ಅಮ್ಮನವರಿಗೆ ಎಲ್ಲ ಈ ಥರ ಒಂದೊಂದು ಗ್ಲಾಸ್ ಕುಡಿದರೆ, ನಾವು ಕುಡಿದರೆ ತುಂಬ ಒಳ್ಳೆ ದೇಹಕ್ಕೆ. ತುಂಬ ಜನರಿಗೆ ಗೊತ್ತಿರ್ಬೋದು ಸೋರೆಕಾಯಿ ದೇಹಕ್ಕೆ ತುಂಬ ತಂಪು, ಒಳ್ಳೆಯದು ಅಂತ. ನಾನು ಸ್ವಲ್ಪ ಅವಲಕ್ಕಿ ಹಾಕ್ತಾ ಇದ್ದೇನೆ. ಅವಲಕ್ಕಿ ಯಾಕೆ ಹಾಕಿದೆ ಅಂದರೆ, ನಾವು ಕುಡಿಯುವಾಗ ಅದು ಸ್ವಲ್ಪ ಬಾಯಿಗೆ ಸಿಗುತ್ತೆ, ಅದು ಗಟ್ಟಿ ಅವಲಕ್ಕಿ ಬರ್ತದಲ್ಲ, ಅದನ್ನು ಸ್ವಲ್ಪ ಬಾದಾಮ್ ಬೀಜ ಎಲ್ಲ ಹಾಕ್ತಾ ಇದ್ದೇನೆ. ಸೊ ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅವಲಕ್ಕಿ ಹಾಕೋದ್ರಿಂದ ಒಬ್ಬೊಬ್ಬರಿಗೆ ತಂಪು ಓವರ್ ಆಗುತ್ತೆ. ಅವಲಕ್ಕಿ ಹಾಕೋದ್ರಿಂದ ಅವಲಕ್ಕಿ ಹೀಟ್ ಅಲ್ವಾ, ಸೊ ಅಲ್ಲಿ ಎರಡು ಬ್ಯಾಲೆನ್ಸ್ ಕೊಡುತ್ತೆ, ಅಂದರೆ ಹೀಟನು ತಂಪುನು. ಹಾಗಾಗಿ ಒಬ್ಬರಿಗೆ ಸ್ವಲ್ಪ ಜ್ಯೂಸ್ ಕುಡಿಯುವಾಗನೇ ಶೀತ ಆಗುತ್ತೆ. ಸೊ ಮತ್ತು ಕುಡಿಯುವಾಗನೂ ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಕುಡಿಯುವಾಗ ಸ್ವಲ್ಪ ಬಾಯಿಗೆ ಸಿಗುತ್ತಲ್ಲ, ಆವಾಗೊಂದು ಟೇಸ್ಟೇ ಬೇರೆ ಆಗುತ್ತೆ. ಸೊ ನೋಡಿ, ನನ್ನ ಸೋರೆಕಾಯಿ ರೆಡಿ ಆಯಿತು. ತುಂಬ ಈಸಿ ಉಂಟು. ಫ್ರಿಜ್ಜಲ್ಲಿ ಇಡೀರಿ, ಕೋಲ್ಡ್ ಮಾಡಿ ಕುಡೀರಿ. ಬಾಡಿ ತುಂಬ ಹೀಟ್ ಇದ್ದವರು ಫ್ರಿಜ್ಜಲ್ಲಿ ಇಡಬೇಡ್ರಿ, ಚಪ್ಪೆಯಾಗಿ ಕುಡೀರಿ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಪುನಃ ಬಾಡಿ ಹೀಟೇ ಆಗೋದು. ಕೋಲ್ಡ್ ಮಾಡಿ ಕುಡಿಬೇಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಅವಲಕ್ಕಿಯೂ ಅಷ್ಟೇ, ಬಾಡಿ ಹೀಟ್ ಜಾಸ್ತಿ ಇದ್ದವರು ಅವಲಕ್ಕಿ ಹಾಕ್ಕೊಳ್ಬೇಡಿ. ಅವಲಕ್ಕಿ ಸ್ವಲ್ಪ ಹೀಟ್ ಇರುತ್ತೆ, ಬಟ್ ಕುಡಿಲಿಕ್ಕೆ ತುಂಬ ಚೆನ್ನಾಗಿರೋದು, ಬಾಯಲ್ಲಿ ಸಿಗುತ್ತೆ ಅಲ್ವಾ. ಅವಲಕ್ಕಿ ಹಾಕಿದರೆ ಗಟ್ಟಿ ಅವಲಕ್ಕಿ ಹಾಕಿ, ಸೊ ಹಾಗಾಗಿ ಆವಾಗ ಸೂಪರ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು. ತುಂಬ ಈಸಿ ಉಂಟು.